ಸೊ ಅಲ್ಲಿ ಕಟ್ ಆಗಿರೋ ಸ್ಟ್ರಾ ಸ್ವಲ್ಪ ಇದೆ, ಅಂದ್ರೆ 1 ಇಂಚ್ 1.5 ಇಂಚ್ ಈ ತರ ಕಟ್ ಆಗುತ್ತೆ. ಆಮೇಲೆ ಅಲ್ಲಿ ಡ್ರಮ್ಸ್ ಇದೆಯಲ್ಲ, ಅದ್ರಲ್ಲಿ ಹಾಕಿ ನಾವು ನೀರಲ್ಲಿ ಸೋಕ್ ಮಾಡ್ತೀವಿ ಹೊರಗಡೆ. ಅಂದ್ರೆ ರೆಕಮೆಂಡೆಡ್ 2 hours, ಬಟ್ 3 to 4 hours ಬೆಟರ್ ಈ ತರ. ಸೊ ಅದು ಸೋಕ್ ಆದ್ಮೇಲೆ 60% ಮಾಯಿಶ್ಚರ್ ಅಂತ ಹೇಳ್ತಾರೆ. 60% ಮಾಯಿಶ್ಚರ್ ಅಂದ್ರೆ ಇವಾಗ ವೆಟ್ ಇರುತ್ತಲ್ಲ, ಅದನ್ನ ಹಿಂಗ್ ಪ್ರೆಸ್ ಮಾಡಿದ್ರೆ ಜೋರಾಗಿ ಫುಲ್ ಶಕ್ತಿ ಬಿಟ್ಟು, ಸೊ ಏನಾಗುತ್ತೆ ಅವಾಗ ಒಂದು 2 ಡ್ರಾಪ್ಸ್ ಬಿದ್ರೆ ಅದು ವೆಟ್ ಇದೆ ಅಂತ. ಒಂದ್ ಸ್ವಲ್ಪನೂ ನೀರ್ ಬರಬಾರ್ದು, ಹಿಂಗ್ ಬಿಟ್ಟಾಗ ಇಲ್ಲಿ ಫುಲ್ ನೀರ್ ಇರ್ಬೇಕು. ನೀರಿಲ್ಲ ಅಂದ್ರೆ ಓವರ್ ಡ್ರೈ ಆಗಿದೆ ಅಂತ. ಹಿಂಗ ನೀರೇನಾದ್ರೂ ಹರಿದ್ರೆ ಹರಿತಾ ಇದೆ ಅಂದ್ರೆ ಅದು ಓವರ್ ವೆಟ್ ಆಯ್ತು. ಓವರ್ ವೆಟ್ ಆದ್ರೂ ತುಂಬಾ ಲಾಸ್ ಆಗುತ್ತೆ, ಓವರ್ ಡ್ರೈ ಆದ್ರೂ ತುಂಬಾ ಲಾಸ್ ಆಗುತ್ತೆ ಮಶ್ರೂಮ್ ಅಲ್ಲಿ. ಅದು ಸ್ವಲ್ಪ ಓವರ್ ವೆಟ್ಟೇ ಇದೆ. ಸೊ ಆ ಥರ ವೆಟ್ ಗ್ರಾಸ್ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಇದು ಬಂದ್ಬಿಟ್ಟು ಪಾಲಿಪ್ರೊಫಿಲಿನ್ ಬ್ಯಾಗ್ಸ್ ಅಂತ. ಇದನ್ನ ನೀವು ಕುಕ್ಕರಲ್ಲಿ ಬೇಯಿಸಿದ್ರು ಏನೂ ಆಗಲ್ಲ. ಇದು ಪಿ ಕವರ್. ಸೊ ಇದು ಇದು ಬ್ಯಾಗ್. ಸೊ ಇದು 12 ಇಂಚ್ ಇದೆ. ಸೊ ಇದರಲ್ಲಿ ಏನು ಮಾಡ್ತೀವಿ, ವೆಟ್ ಗ್ರಾಸ್ ಇದೆಯಲ್ಲ ಅದನ್ನ ಪ್ಯಾಕ್ ಮಾಡ್ತೀವಿ. ಅದು ಬನ್ನಿ, ಇದು ಅಂದ್ರೆ ಇದು ಹೆಂಗೆ ಇಡ್ಲಿ ಬ್ಯಾಗ್ಸ್ ಇದೆ. ಬ್ಯಾಗ್ ಸ್ಟೆರಿಲೈಸ್ ಮಾಡಬೇಕು, ಸ್ಟೆರಿಲೈಸ್ ಆಗ್ತಾ ಇದೆ. ಇದು ಆಟೋಕ್ಲೇವ್ ಮಾಡಿ ಇದು ಮಾಡ್ತೀವಿ. ಇದು ಬೀಜ 5 days ಆಗಿದೆ ಆಯ್ತಾ. ಇದು 20 days ಹಾಗೆ ಅದು ಕಂಪ್ಲೀಟ್ಲಿ ಸ್ಪ್ರೆಡ್ ಆಗಿದೆ. ಸರಿನಾ? ಇದು ಬೀಜ ಹಾಕಿದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಬೀಜ ಆದಷ್ಟು ಕೈಯಲ್ಲಿ ಮುಟ್ಟದೇ ಇದ್ರೆ ಒಳ್ಳೇದು. ಶೇಕ್ ಮಾಡಿಬಿಟ್ಟು ನೀವು ಅದನ್ನ ಸ್ಪ್ರೆಡ್ ಮಾಡಿದ್ರೆ ಬೆಟರ್. ಬೇರೆ ಮೆಥಡ್ಸ್ ಇದೆ, ಹುಲ್ಲನ್ನ ಕೈಯಲ್ಲಿ ಹಿಡ್ಕೊಂಡು ಇದು ಮಾಡೋದಲ್ಲ ಇನ್ಫೆಕ್ಷನ್ ಪ್ರೋನು. ಬಟ್ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಇದೆಯಲ್ಲ, ಇದಕ್ಕೆ ಬೀಜ ಹಾಕ್ಬಿಡ್ತೀವಿ ಕೈಯಲ್ಲಿ ಮುಟ್ಟದೇನೆ. ಆಮೇಲೆ ಅದನ್ನ ಶೇಕ್ ಮಾಡ್ಬಿಟ್ಟು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತೀವಿ. ಸ್ಪ್ರೆಡ್ ಮಾಡಿ ಅದನ್ನ ಒಂದು ಕಾಟನ್ ಹಾಕ್ತೀವಿ. ಕಾಟನ್ ಏನಕ್ಕೆ ಅಂದ್ರೆ ಬ್ರೀತ್ ಮಾಡಕ್ಕೆ. ಬ್ರೀತಿಂಗ್ ತೂತು ಮಾಡ್ತಾರೆ, ಅದು ಹುಳ ಎಲ್ಲ ಇನ್ಫೆಕ್ಷನ್ಸ್ ಪ್ರೋನ್ ಇರುತ್ತೆ. ಸೊ ಇದರದ್ದು ಈ ತರ ಬಾಯಲ್ಲಿ ಈ ತರ ನಾನ್ ಅಬ್ಸಾರ್ಬೆಂಟ್ ಕಾಟನ್ ಹಾಕಿದ್ರೆ ಬೆಟರ್. ಸೊ ಅದು ಇವಾಗ ಇಲ್ಲಿ ಏನ್ ಇದಾಗಿರುತ್ತೆ, ಡಾರ್ಕ್ जितेंद्र हाँ सर, वो टॉर्च कहाँ है? अंदर है सर, हेडलाइट अंदर रखा है. एक मिनट. ಮೆಡಿಸಿನಲ್ ಕ್ವಾಲಿಟೀಸ್ ಅದರಲ್ಲಿ ಇಲ್ಲ ಆಕ್ಚುಲಿ. ಇದು ಮೆಡಿಸಿನಲ್ ಮಶ್ರೂಮ್ಸ್ ಅಂದ್ರೆ ಆಯಿಸ್ಟರ್ ಮಶ್ರೂಮ್ ಅದಿದೆಲ್ಲ. ಚಪ್ಪಲಿ ಆಚೆ ಬಿಡ್ಬೇಕು. ಎಸ್ ಸರ್, ನೀವು ಮತ್ತೆ ಹೇಳ್ಬಿಡ್ಬೇಕಿತ್ತು ಮಿಲ್ಕಿ ನೋಡಿದ್ದೀರಾ? ನೋಡಿಲ್ಲ, ಇದೆ ಫಸ್ಟ್ ನೋಡ್ತಾ ಇರೋದು. ಇದು ಯೂಶಲಿ ನಮ್ಮ ಕಡೆ ಮಾರ್ಕೆಟ್ಗೆಲ್ಲ ಇಷ್ಟು ಬರೋದು ಸಿಗೋದೇ ಇಲ್ಲ. ಮಾಮೂಲಿ ಪ್ಯಾಕೆಟ್ ಬಟನ್ದೇ ಸಿಗೋದು ಜಾಸ್ತಿ. ಬಟನ್ ಎಲ್ಲಾ ಕಡೆ ಅದೇ ಜಾಸ್ತಿ. ಓಲ್ಡೆಸ್ಟ್ ಮಶ್ರೂಮ್ ಕಲ್ಟಿವೇಟೆಡ್ ಅಲ್ಲಿ ಮಾಡಿದ್ಮೇಲೆ ಇಲ್ಲಿ ತಗೊಂಡ್ಬಂದು ಇಟ್ಟಿದ್ದಾರೆ. ನೆಕ್ಸ್ಟ್ ಸರ್ ಸ್ಟೀಮ್ ಆಗಿದ್ಮೇಲೆ ಸೊ ಏನ್ ಬಟನ್ ಅದೇನೋ ಕೇಳಿದ್ರಲ್ಲ, ಅದೇ ಬಟನ್ ಅಂದ್ರೆ ಗೌರ್ಮೆ ಮಶ್ರೂಮ್. ಗೌರ್ಮೆ ಅಂದ್ರೆ ಅಡಿಗೆ ಮಾಡೋ ಮಶ್ರೂಮ್. ಮೆಡಿಸಿನಲ್ ಮಶ್ರೂಮ್ಸ್ ಅಂದ್ರೆ ಇನ್ನೊಂದು ಕ್ಯಾಟಗರಿ ಇರುತ್ತೆ. ಈಗ ನೀವು ಆಂಟಿಬಯೋಟಿಕ್ಸ್ ಬರ್ತಿದಲ್ಲ, 90% ಆಲ್ಮೋಸ್ಟ್ ಎಲ್ಲಾ ಮೆಡಿಸಿನ್ಸ್ ಫಂಗಸ್ ಎಕ್ಸ್ಟ್ರಾಕ್ಟ್ಸ್. ಸೊ ಮೆಡಿಸಿನಲ್ ಕ್ವಾಲಿಟೀಸ್ ಇರುತ್ತೆ. ಬಟ್ ಆಯಿಸ್ಟರ್ ಮಶ್ರೂಮು, ಈ ಮಿಲ್ಕಿ ಮಶ್ರೂಮ್ ಇವೆಲ್ಲ ಎರಡು ಆಗುತ್ತೆ. ಅಂದ್ರೆ ಟೇಸ್ಟಿನೂ ಇರುತ್ತೆ, ಮೆಡಿಸಿನಲ್ ಕ್ವಾಲಿಟೀಸು ಇರುತ್ತೆ. ಸೊ ಬಟನ್ಗಿಂತ ಎಕ್ಸ್ಟ್ರೀಮ್ಲಿ ನ್ಯೂಟ್ರಿಷಿಯಸ್ ಇರುತ್ತೆ, ಟೇಸ್ಟಿನೂ ತುಂಬಾ ಜಾಸ್ತಿ ಇರುತ್ತೆ. ಶಿಟಾಕೆ ಎಲ್ಲ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ. ಇದು ಆಯಿಸ್ಟರ್ನ HIV ಪೇಷಂಟ್ಸ್ ಕೊಡ್ತಾರೆ. 32 ಡಿಸೀಸಸ್, ಹಾರ್ಟ್ ಡಿಸೀಸಸ್, ಡಯಾಬಿಟಿಸ್ ಅದೆಲ್ಲ ಮಿಟಿಗೇಟ್ ಆಗುತ್ತೆ. ಇದು ಜಾಸ್ತಿ ಆಕ್ಚುಲಿ ಇಂಟರ್ನ್ಯಾಷನಲಿ ಏನಾಗಿದೆ ಅಂದ್ರೆ ಬಟನ್ ಮಶ್ರೂಮ್ ಏನ್ ಕಾಸ್ಟ್ ಇರುತ್ತೋ ಅದ್ರ ಡಬಲ್ ಆಯಿಸ್ಟರ್ ಇರುತ್ತೆ. ಆಯಿಸ್ಟರ್ದು 50% ಜಾಸ್ತಿ ಶಿಟಾಕೆ ಮಶ್ರೂಮ್ಸ್ ಇರುತ್ತೆ. ಅದು ವಾಲ್ಮಾರ್ಟ್ ಇವ್ರದೆಲ್ಲ ಸ್ಟ್ಯಾಂಡರ್ಡ್ಸ್. ಬಟ್ ಇಂಡಿಯಾದಲ್ಲೆಲ್ಲ ಉಲ್ಟಾ ಇದೆ. ಹೆಂಗೆ ಅಂದ್ರೆ ಇಂಡಿಯಾದಲ್ಲಿ ಈಗ ವರ್ಲ್ಡ್ಸ್ ಹೈಯೆಸ್ಟ್ ಕನ್ಸ್ಯೂಮ್ಡ್ ಶಿಟಾಕೆ ಮಶ್ರೂಮ್. ಬಟ್ ಇಂಡಿಯಾದಲ್ಲಿ ಬಟನ್ ಬಿಟ್ಟು ಏನು ಜಾಸ್ತಿ ನೋಡಿ. ಇಲ್ಲ ಆಯಿಸ್ಟರ್ಸ್ ಇನ್ನೂ ವರ್ಸಟೈಲ್. ನೀವು ಬಟನ್ಗಿಂತ ವರ್ಸಟೈಲ್. ಇವಾಗ ಪಿಜ್ಜಾಸ್, ಗ್ರೇವಿ, ಬಿರಿಯಾನಿ, ಚಿತ್ರಾನ್ನ, ಸೂಪು,
ಏನೋ ಕಬಾಬು ಕ್ರಿಸ್ಪೀಸು ಎಲ್ಲ ಮಾಡ್ಬೋದು. 150 ರೆಸಿಪೀಸ್ ಇದೆ ಅದರದ್ದು ನಮ್ಮ ಸೈಟಲ್ಲಿ. ಇನ್ನು ಬೇರೆ ಕಡೆ ಇನ್ನೂ ಇದು ಬರೀ 10x10 ಇದ್ರಲ್ಲಿ ಮಾಡ್ತಾರಂತಲ್ಲ ಇದು ಯಾವುದು ಮಶ್ರೂಮ್ ಮಾಡಬಹುದು. ಅದೇ ಕಟ್ ಮಾಡೋದೆಲ್ಲ ಲೆಕ್ಕ ಹಾಕೊಳ್ತಿದ್ರೆ. ನೆಕ್ಸ್ಟ್ ನಾವು ಡಾರ್ಕ್ ರೂಮ್ಗೆ ಹೋಗ್ತೀವಿ. ಅಲ್ಲೇನು ಅಂತ ನೋಡೋದಿಲ್ಲ, ಜಸ್ಟ್ ಸ್ಟೇಜಸ್ ಆಫ್ ಗ್ರೋತ್ ಇದೆ. ಆ ಕಡೆ ಫ್ರೂಟಿಂಗ್ ರೂಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಸ್ಪೇಸ್ ನಿಂತ್ಕೊಳಕ್ಕಿದೆ. ಇದು ಸೆರಿಕಲ್ಚರ್ ಮೊದಲು. ಸೊ ಹಿಂಗೆ ಫ್ರೂಟಿಂಗ್ ರೂಮ್ ಅಲ್ಲೇ ಹೋಗ್ಬಿಡೋಣ. ನೋಡ್ರಿ ಇಲ್ಲಿ ಎಷ್ಟೊತ್ತು ಡ್ಯೂರೇಷನ್ ಇದೇನ್ ಗೊತ್ತಾ, ಬೀಜ ಹಾಕಿದ ತಕ್ಷಣ ಈಗ 20 days ವರೆಗೂ ಅಲ್ಲೇ ಇರುತ್ತೆ. ಇಲ್ಲಿ ಇಲ್ಲ ಬೆಳೀತಾ ಓ ಇಲ್ಲಿ ಈ ಥರ ನೇತಾಕ್ಬಿಡೋದು ಈಸಿ ಅಂತ. ಬನ್ನಿ ಎಲ್ಲ ಒಳ್ಳೆ ಇದು ಕವರು ಹೋಲು ನೀವು ಮಾಡ್ತೀರಾ ಅದು ಮುಂಚೆನೇ ಮಾಡಬೇಕಾ? ನಾವು ಮಾಡ್ಬೋದು. ಜಿತೇಂದರ್ ಸರ್ ಇದು ಕಲರ್ ಇದೆಯಲ್ಲ, ಯಾಕೆ ಒಂದೊಂದು ಕಲರ್ ಇದೆ ನೋಡಿ, ಹಾಗೆ ಬೇರೆ ಬೇರೆ ಕಲರ್ ಚೇಂಜ್ ಆಗೋದು. ಅದರಿಂದ ಮಾಯ್ಚರ್ ಒಂದು ಔಟ್ಪುಟ್ಟನ್ನು ಫರ್ಮೆಂಟ್ ಮಾಡಬೇಕು ಕಂಪ್ಲೀಟ್ಲಿ. ಅಂದರೆ ಗೊಬ್ಬರ ಮಾಡಬೇಕು. ಆಯಿಸ್ಟರ್ ಮಶ್ರೂಮ್ಸು ಪ್ರೈಮರಿ ಡಿಕಂಪೋಸರ್ ಅಂದರೆ ಹುಲ್ಲನ್ನು ಡೈರೆಕ್ಟ್ ತಿನ್ನೋ ಕೆಪಾಸಿಟಿ ಇರುತ್ತೆ. ಮಟನ್ ಮಶ್ರೂಮ್ಸು ಗೊಬ್ಬರ ಮೇಲೆ ಬೆರೆಯೋದು. ಅಂದರೆ ಇದನ್ನು ಕಂಪ್ಲೀಟ್ಲಿ ಡಿಕಂಪೋಸ್ ಮಾಡಿ ಗೊಬ್ಬರ ಮಾಡಿಬಿಟ್ಟು ಟ್ರೇಯಲ್ಲಿ ಹಾಕ್ಬಿಟ್ಟು ಬರೋದು. ಕಂಪ್ಲೀಟ್ಲಿ ಬೇರೆ ಇದೇನು ಪ್ಲಾಸ್ಟಿಕ್ ಇದು ಡಕ್ಟಿಂಗು. ಹಿಂಗೆ ಮಾಡಬೇಕು ಅಂತಿಲ್ಲ, ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಸ್ವಲ್ಪ ರಿಸ್ಕು ಇದೆ ಇದು. ಈಗ ಸ್ವಲ್ಪ ಅಲ್ಲೊಂದು ಮೆಷಿನ್ ಒಂದು ಹಾಳಾಗಿದೆ, ಆಲ್ರೆಡಿ ಡ್ರೈ ಆಗ್ತಾ ಇದೆ ಮಶ್ರೂಮ್. ಅದು ಫುಲ್ ಗ್ರೇ ಇರಬೇಕಾಗಿರೋದು ವೈಟ್ ಆಗ್ತಿದೆ ಅಂದರೆ ಡ್ರೈ ಆಗ್ತಾ ಇದೆ. ಇದು ಕಂಪ್ಯೂಟರ್ ಕಂಟ್ರೋಲ್ ಕಂಪ್ಲೀಟ್ಲಿ. ಫುಲ್ ಸೆನ್ಸರ್ಸ್ ಇದೆ. ನೀವು ಇವಾಗ ಇಲ್ಲಿ ಬ್ರೀತ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಇವಾಗ ಅದ್ರದ್ದು ಫ್ಯಾನ್ ಸ್ಪೀಡ್ ಸ್ಲೋಲಿ ಇನ್ಕ್ರೀಸ್ ಆಗಿಬಿಡುತ್ತೆ. ಅಂದರೆ CO2 ಜಾಸ್ತಿ ಆಯಿತು. ಸೊ ಇವಾಗ ಆ್ಯಕ್ಚುಲಿ ಮಶ್ರೂಮ್ಸ್ ಲೋಡ್ ಫುಲ್ ಇಲ್ಲ, ಫುಲ್ ಲೋಡ್ ಇರುತ್ತೆ ನಾರ್ಮಲಿ. ಫುಲ್ ಲೋಡ್ ಇದ್ದಾಗ ಫ್ಯಾನ್ ಇನ್ನೂ ಸೌಂಡ್ ಇಲ್ಲಿ ಕೇಳಿಸಲ್ಲ, ಅಷ್ಟು ಸ್ಪೀಡಲ್ಲಿ. ಸೊ ಇಲ್ಲಿ ಏನಂದರೆ ಟೆಂಪ್ರೇಚರ್ ಇವಾಗ ಇಲ್ಲಿಂದ ಏನು ಕ್ರೈಟೀರಿಯಾ, ಅಲ್ಲಿ ಡಾರ್ಕ್ ಇರಬೇಕು, 25 degrees ಇರಬೇಕು ಆಯಿಸ್ಟರ್ ಮಶ್ರೂಮ್ಗೆ. ಇಲ್ಲಿ ಇನ್ನೂ ಕಡಿಮೆ ಇರಬೇಕು. ಆದಷ್ಟು ಟೆಂಪ್ರೇಚರ್ 21-22 ಮೇಂಟೈನ್ ಮಾಡಿದ್ರೆ ಈಲ್ಡ್ ಚೆನ್ನಾಗಿರುತ್ತೆ. 28ವರೆಗೂ ಆಗುತ್ತೆ, ಬಟ್ 1 ಡಿಗ್ರಿಗೂ ನಿಮ್ಮ ಈಲ್ಡ್ ಕಮ್ಮಿ ಬೀಳ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಅಲ್ಲಿ ಏನಾಗಿದೆ 22 ಡೇಸ್ದು ಪ್ಯಾಕೆಟು, ಅದನ್ನು ಟೈಟ್ ಮಾಡಿಬಿಟ್ಟು ಇಲ್ಲಿ 2 ಬ್ಲೇಡಲ್ಲಿ ತೊಗೊಂಡು ಒಂದು 1.5 ಇಂಚು ಸ್ಲಿಟ್ ಮಾಡ್ತೀವಿ ಇಲ್ಲಿ. ಸೊ ಆ ಸ್ಲಿಟ್ಸಿಂದ ಮಶ್ರೂಮ್ ಬರುತ್ತೆ ಇಲ್ಲಿ. ಸೊ ಇಲ್ಲೇನಿರಬೇಕು, ಲೈಟ್ ತುಂಬ ಇರಬೇಕು. ಟ್ರಿಗರ್ ಆಗೋಕ್ಕೆ ಏನು ಬೇಕಂದ್ರೆ ಲೈಟ್ ಬೇಕು, ಟೆಂಪ್ರೇಚರ್ ಲೋ ಇರಬೇಕು, ಆಕ್ಸಿಜನ್ ಜಾಸ್ತಿ ಇರಬೇಕು. ಅಂದರೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರಬೇಕು, 1000 ppm ಇರುತ್ತೆ ಅಲ್ಲಿ. ಇಲ್ಲಿ 700 ppm 600 ppm ಮೈಂಟೈನ್ ಮಾಡ್ತೀವಿ CO2ನ. ಅಂದರೆ ಏನಿಲ್ಲ, ಸುಮ್ಮನೆ ಇಲ್ಲಿ ಫ್ರೀಯಾಗಿ ಗಾಳಿ ಬರೋಕ್ಕೆ ಬಿಡಿ. ಅಲ್ಲಿ ಸ್ವಲ್ಪ ಒಂದೇ ಒಂದು ವಿಂಡೋ ಒನ್ ವೇ ವೆಂಟಿಲೇಷನ್ ಇದ್ದರೆ ಸಾಕು, ಯಾವುದೋ ಡಾರ್ಕ್ ರೂಮಲ್ಲಿ. ಇಲ್ಲಿ 2 ಕಡೆ ವೆಂಟಿಲೇಷನ್ ಇಟ್ಟು ಎಕ್ಸಾಸ್ಟ್ ಫ್ಯಾನ್ಸ್ ಎಲ್ಲ ಹಾಕಿದ್ರು ಆಯಿತು. ಮಾಮೂಲಿ ಒಂದು ರೂಮಲ್ಲಿ ಸುಮ್ಮನೆ ಗೋಣಿ ಚೀಲ ನೇತಾಕ್ಬಿಟ್ಟು ಡ್ರಿಪ್ ಇರಿಗೇಷನ್ ಥರ ಮಾಡಿದ್ರೆ ಸಾಕು. ಆ್ಯಕ್ಚುಲಿ ನಮ್ಮದು ಅಲ್ಲಿ ಎಂಟೈರ್ ಒಂದು ರೂಮ್ ಇದೆ, ಅದು ಏರ್ನ ಕಂಡೀಷ್ನಿಂಗ್ ಮಾಡುತ್ತೆ, ಅಂದರೆ ಅದನ್ನು ಪ್ಯೂರಿಫೈ ಮಾಡುತ್ತೆ. ಅದೆಲ್ಲ ಇಷ್ಟು ಕಾಂಪ್ಲಿಕೇಟೆಡ್ ಸೆಟಪ್ ಬೇಕಾಗಿಲ್ಲ. ಅದನ್ನ ಫಿಲ್ಟ್ರ್ ಮಾಡುತ್ತೆ ಡಸ್ಟ್ ಪಾರ್ಟಿಕಲ್ಸ್ ಇಲ್ದಿದ್ದಾಗೆ. ಅಂದರೆ ನಮ್ಮ ಕಸ್ಟಮರ್ಸ್ ತೊಳಿಬೇಕಾಗಿಲ್ಲ, ಜಸ್ಟ್ ಓಪನ್ ಮಾಡಿ ಹಂಗೆ ಹಾಕೋಬೋದು. ಸೊ ಏನಾಗುತ್ತೆ, ಇಲ್ಲಿ ಡಸ್ಟ್ ಇರಲ್ಲ ಅದಕ್ಕೆ. ಸೊ
ಸೊ ಅದನ್ನ ಕ್ಲೀನ್ ಮಾಡಿ ಹ್ಯೂಮಿಡಿಫೈ ಮಾಡಿ ಕೂಲ್ ಮಾಡಿ ಬಂದಿರೋ ನೀರು. ಸರ್ ಇವಾಗ ಇನ್ನೊಂದು 10x10 ಅಲ್ಲಿ ಮಾಡ್ತಿದ್ರಲ್ಲ ಅದು ಹೆಂಗ್ ಮಾಡ್ತಿದ್ರಿ ಸರ್? ಇದಕ್ಕಾದ್ರೆ ಇವಾಗ ಇಷ್ಟು ಜಾಗ ಮಾಡಿದ್ದೀರಾ? ಅದೇ ನಾವು ಮನೇಲಿ ಮಾಡ್ತಾ ಇದ್ವಿ, ಅದೇ ಇಲ್ಲೂ ಮನೇಲಿ ಮಾಡಿದೀವಿ, ಟೈಮ್ ಇಲ್ಲ. ಮನೇಲಿ ಹೆಂಗಿಲ್ಲ ಅಂದ್ರೆ ನಿಮ್ಗೆ ಪ್ರೊಸೆಸ್ ಮಾಡಕ್ಕೆ ಜಾಗ ಬೇಕೇ ಬೇಕು, ಅಂದ್ರೆ ಹುಲ್ ಕಡಿಯಕ್ಕೆ ಜಾಗ ಬೇಕು, ದೇವಸ್ಥಾನ ಜಾಗ ಬೇಕು, ಅದೇ ನೋಡಿದ್ರಲ್ಲ ಈಗ. ಆಮೇಲೆ ಬ್ಯಾಗಿಂಗ್ ಮಾಡಕ್ ಜಾಗ ಬೇಕು, ಅದೆಲ್ಲ ಬೇಕು. ಅದಾದ್ಮೇಲೆ ಇವಾಗ ಈ ತರ ನೇತಾಕ್ಬೋದು, ಇಲ್ಲ ಒಂದ್ರ ಮೇಲೆ ಒಂದು ಇಡ್ಬೋದು. ಅದು ಹೈಲಿ ಅನ್ರೆಕಮೆಂಡೆಡ್, ಕಡಿಮೆ ಈಲ್ಡ್ ಬರುತ್ತೆ. ನಾವು ಅಲ್ಲಿ ಮಾಡಿದೀವಿ. ಬಟ್ ಸ್ಪೇಸ್ ಇಲ್ಲ ಅಂದ್ರೆ ಒಂದು ಬ್ಯಾಗ್ ಹಿಂಗೆ ಅರೇಂಜ್ ಮಾಡ್ಕೊಂಡು ಬರ್ಬೋದು. ಅಂದ್ರೆ ಅಲ್ಲ ಸರ್, ನಾನು ಹೇಳ್ತಿರೋ ಡಾರ್ಕ್ ರೂಮು ಆ ಥರ ಇದೆ. 10x10 ಅಂದ್ರೆ ಒಂದಿಷ್ಟು ಇರುತ್ತೆ. ಡಾರ್ಕ್ Same ಹಿಂಗೆ ಮಾಡ್ಬೋದು. ಸೇಮ್ ಹಿಂಗೆ ಮಾಡ್ತೀವಿ. ಅಂದ್ರೆ ಇವಾಗ ಲೈಟ್ ಇಲ್ಲ ಹಾಕಿರ್ತಾರಲ್ಲ, ಅದಕ್ಕೇನು ಪ್ರಾಬ್ಲಮ್ ಆಗಲ್ವಾ? ಲೈಟ್ ಅದಕ್ಕೆ ಹೋಗ್ಬಾರ್ದು, ಅದಕ್ಕೆ ಹೋಗಬಾರ್ದು. ಲೈಟ್ ಹಾಕೋ. ಲೈಟ್ ಬಿದ್ದರೆ ಅದು ಅಲ್ಲೇ ಫ್ರೂಟ್ ಆಗ್ಬಿಡುತ್ತೆ, ಅದು ತುಂಬ ಲಾಸು. ಇಲ್ಲಿ ಏನು ಗೊತ್ತಾ, ಈಗ ಇದು ಡಿಪೆಂಡಿಂಗ್ ಆನ್ ಸ್ಪೀಶೀಸು. ಇವಾಗ ಫಾರ್ ಎಕ್ಸಾಂಪಲ್ ಗ್ರೇ ಆಯಿಸ್ಟರ್ ಮಶ್ರೂಮ್ ತಗೊಳ್ಳೋಣ. ಇಲ್ಲಿ ಬಂದ ತಕ್ಷಣ ಒಂದು 7 ಡೇಸಲ್ಲಿ ಮಶ್ರೂಮ್ ಕೊಡುತ್ತೆ. ಇನ್ನೊಂದು 7 ಡೇಸ್ ಅಥವಾ 8 ಡೇಸ್ ಆದಮೇಲೆ ಇನ್ನೊಂದು ಕ್ರಾಪ್ ಕೊಡುತ್ತೆ. ನಾವು ನಾರ್ಮಲಿ 3rd ಕ್ರಾಪ್ ತೊಗೊಳ್ಳಲ್ಲ, ಒಂದೊಂದ್ಸರಿ ತೊಗೊಳ್ತೀವಿ. 3rd ಕ್ರಾಪ್ ಇನ್ನೊಂದು 10 ಡೇಸ್ ಆದ್ಮೇಲೆ ಕೊಡುತ್ತೆ, ಅದಾದ್ಮೇಲೆ ಬಿಸಾಕ. ಸೊ ಒಂದ್ಸರಿ ನೀವು ಇದು ಮಾಡಿದ್ಮೇಲೆ ಬ್ಯಾಗಿಂಗ್ ಮಾಡಿದ್ಮೇಲೆ 3 ಅಲ್ಲ 7 ಕ್ರಾಪ್ಸು ಕೊಡುತ್ತೆ, ಅದು ಬಿಟ್ಟರೆ. ಬಟ್ ಏನಂದ್ರೆ 3rd ಕ್ರಾಪ್ ಆದಮೇಲೆ ಅದ್ರದ್ದು ಈಲ್ಡ್ ತುಂಬ ಕಮ್ಮಿ ಬರುತ್ತೆ. ಇನ್ಸೆಕ್ಟ್ ಸಸೆಪ್ಟಬಿಲಿಟಿ ಅಥವಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಅದನ್ನು ಡಿಸ್ಪೋಸ್ ಮಾಡಿ 3ಗೆ ಡಿಸ್ಪೋಸ್ ಮಾಡಿ ಏನು ಮಾಡ್ತೀವಿ? ಡಿಸ್ಪೋಸ್ ಮಾಡಿದ್ರೆ ಅದು ತುಂಬ ಒಳ್ಳೆ ಗೊಬ್ಬರ. ಆ್ಯಕ್ಚುಲಿ ಲೈವ್ ಆಗಿ ಲ್ಯಾಂಡಲ್ಲಿ ಹಾಕ್ಬಿಟ್ರೆ, ಈ ಕೆರೆಗೆ ಬಿಸಾಕಿದ್ರೆ ಅಂತ ಇಟ್ಕೊಳ್ಳಿ, ಅವಾಗ ಕೆರೆನೇ ಪ್ಯೂರಿಫೈ ಆಗಿಬಿಡುತ್ತೆ. ಆ್ಯಕ್ಚುಲಿ ಆಯಿಸ್ಟರ್ ಮಶ್ರೂಮ್ ಇದು ಶಿಪ್ಸ್ ಎಲ್ಲ ಕ್ರ್ಯಾಶ್ ಆಕ್ಸಿಡೆಂಟ್ ಆಗಿಬಿಟ್ಟು ಆಯಿಲ್ ಸ್ಲಿಕ್ ಆಗುತ್ತಲ್ಲ, ಅಲ್ಲಿ ಇದ್ರದ್ದೇ ಈ ಥರ ಬ್ಯಾಗ್ಸ್ ಇದೆಯಲ್ಲ, ಇದನ್ನು ಸಾವಿರಾರು ಲಕ್ಷಾಂತರ ಬ್ಯಾಗ್ಸ್ನ ಬಿಸಾಕ್ತಾರೆ ಸೀಗೆ. ಸೊ ಆಯಿಲ್ನ ಅದು ಕನ್ಸ್ಯೂಮ್ ಮಾಡಿ ಕಾರ್ಬೋಹೈಡ್ರೇಟ್ ಕ್ರಿಯೇಟ್ ಮಾಡುತ್ತೆ. ಆ್ಯಕ್ಚುಲಿ ಬರ್ಡ್ ಭೂಮಿಲಿ ಡೀಸೆಲ್ ಬಿಸಾಕ್ಬಿಟ್ರೆ ಒಂದು ಭೂಮಿ ಬರ್ಡ್ ಆಗಿಬಿಡುತ್ತೆ. ಆ ಭೂಮಿನ ನೀವು ಫಲವತ್ತು ಮತ್ತೆ ಮಾಡಬೇಕಂದ್ರೆ ಮಶ್ರೂಮಿಂದನೇ ಮಾಡೋಕ್ಕಾಗೋದು. ಅಂದರೆ ನೀವು ಆ್ಯಕ್ಚುಲಿ ನಿಮ್ಮ ಭೂಮಿಗೆಲ್ಲ ಮಶ್ರೂಮ್ದು ಬ್ಯಾಗ್ಸ್ ಇದನ್ನು ವೇಸ್ಟ್ ಬ್ಯಾಗ್ಸ್ನ ಸುಮ್ಮನೆ ಲೈವ್ ಆಗಿದ್ದಾಗಲೇ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ, ನೀರು ಹಾಕ್ಬಿಟ್ಟು ಆ ಭೂಮಿನೇ ಫಲವತ್ತು ಮಾಡಿಬಿಡುತ್ತೆ. ಅದು ಕೆಮಿಕಲ್ಸು, ಬ್ಯಾಡ್ ಹೆವಿ ಮೆಟಲ್ಸ್ ಎಲ್ಲದನ್ನ ಅಬ್ಸರ್ವ್ ಮಾಡಿ ಇದು ಮಾಡಿಬಿಡುತ್ತೆ. ಆ್ಯಕ್ಚುಲಿ ಈ ಮಶ್ರೂಮ್ದ ವೈಟ್ ಮೈಸಿಗೆ ಇರಲಿಲ್ಲ ಅಂದರೆ ಡೈನೋಸರು ನಾವು ಯಾರೂ ಬರ್ತಾನೆ ಇರಲಿಲ್ಲ, ಪ್ರಪಂಚದಲ್ಲಿ ನಾವು ಇರ್ತಾನೆ ಇರಲಿಲ್ಲ. ದೊಡ್ಡ ಹಿಸ್ಟ್ರಿ ಮಿಕ್ಸ್ ಮಾಡಿರಲ್ಲ ಪೌಡರಲ್ಲಿ, ಬ್ಯಾಗ್ ಮಿಕ್ಸ್ ಮಾಡಿರಲ್ಲ. 3 ಕ್ರಾಪ್ ಬಟ್ ನೀವು ಸ್ಲಿಪ್ ಮಾಡಿದ್ರೆ 2 ಸ್ಲಿಪ್ ಮಾಡಿ 2-3 ಮಾಡ್ಬೋದು. ಅದು ಪ್ರಿಫರೆನ್ಸ್ ಮೇಲೆ. ಒಂದೇನಂದ್ರೆ ಸ್ಲಿಟ್ಸ್ ಜಾಸ್ತಿ ಆಗ್ತಾ ಮಶ್ರೂಮ್ ಸೈಜ್ ಕಮ್ಮಿ ಆಗ್ತಾ ಬರುತ್ತೆ. ತುಂಬ ಕಡಿಮೆ ಸ್ಲಿಟ್ ಮಾಡಿದ್ರೆ ಬರೋದು ಚಾನ್ಸಸ್ ತುಂಬ ಸ್ಲೋ, ಅಥವಾ ಆಕ್ಸಿಜನ್ ಕಮ್ಮಿ ಆಗಿಬಿಟ್ಟು ಬರದೇ ಇರೋ ಚಾನ್ಸಸ್ ಇರುತ್ತೆ. ಸೊ 2-3 ಸ್ಲಿಟ್ಸ್ ಇರುತ್ತೆ, ಅದಕ್ಕೆ ಜಾಸ್ತಿ ಇದೆ. ಮಾಡ್ಬೋದು. 7 ಸ್ಲಿಟ್ ಎಲ್ಲ ಮಾಡ್ತಾರೆ. ಓಕೆ, ಸೈಜ್ ಅಷ್ಟು ಹೊರಗಡೆ ಬರುತ್ತೆ. ಅಲ್ಲ, ಅದು ಸಣ್ಣಕ್ಕೆ ಬರುತ್ತೆ. ನಂಬರ್ ಜಾಸ್ತಿ ಆಗುತ್ತೆ, ಸೈಜ್ ಕಮ್ಮಿ ಆಗುತ್ತೆ. ಆಮೇಲೆ ಒಂದು ಲೆವೆಲ್ಗಿಂತ ಸ್ಲಿಟ್ ಕಮ್ಮಿ ಮಾಡಿದ್ರೆ ಲಾಸೇ. ಒಂದು ಲೆವೆಲ್ಗಿಂತ ಜಾಸ್ತಿ ಮಾಡಿದ್ರೆ ಬೇಗ ಡ್ರೈ ಆಗ್ಬೋದು, ಅಥವಾ ಸಣ್ಣ ಸಣ್ಣ ಮಶ್ರೂಮ್. ಈ 2 kg ಸ್ಟ್ರಾ ಹಾಕೊಂಡು ಹಾಕಿದ್ದೀರಲ್ಲ, ಅದನ್ನೆಲ್ಲ ಮಾಯಿಶ್ಚರ್ ಇದು ಮಾಡಿ ಅದಕ್ಕೆ ಎಷ್ಟು ಇದು ಹಾಕ್ತೀರಾ, ಪುಡಿ ಹಾಕ್ತೀರಾ? ಇದು 1 kgಗೆ 50 ಗ್ರಾಮ್ಸು, 2 kgಗೆ 100 ಗ್ರಾಮ್ ಹಾಕಿ ಶೇಕ್ ಮಾಡಿ. ಸ್ವಲ್ಪ ನೀವು ಸ್ಟಾರ್ಟಿಂಗಲ್ಲಿ ಜಾಸ್ತಿನೇ ಹಾಕ್ಬೇಡಿ. ಇವಾಗ ಲರ್ನಿಂಗ್ ಪೀರಿಯಡಲ್ಲಿದ್ದಾಗ ಜಾಸ್ತಿ ಸ್ಪಾನ್ ಹಾಕಿದ್ರೆ ಬೇಗ ಕಾಲನೈಸ್ ಆಗುತ್ತೆ, ಇನ್ಫೆಕ್ಷನ್ಸ್ನ ಅವಾಯ್ಡ್ ಮಾಡ್ತೀವಿ. ಅಲ್ಲಿ ಒಂದೊಂದು ನಡುವೆ ಒಂದೊಂದು ಕಲರ್ ಇದೆಯಲ್ಲ, ರೀಸನ್ ಇದು ಇಲ್ಲಿ 4 ಥರ ಮಾಡಬೇಕಾದ್ರೆ, ಓಕೆ. ಅಂದರೆ ಪಿಂಕ್ ಆಯಿಸ್ಟರ್ ತುಂಬ ಟೇಸ್ಟಿ ಇರುತ್ತೆ, ಫ್ರೈ ಮತ್ತು ಕಬಾಬ್ ಅಂತದಕ್ಕೆ. ಗ್ರೇ ಆಯಿಸ್ಟರು ದಪ್ಪ, ಅದಕ್ಕೆ ಬಿರಿಯಾನಿ ಅಂತದಕ್ಕೆ ಚೆನ್ನಾಗಿರುತ್ತೆ. ವೈಟ್ ಆಯಿಸ್ಟರು ಸೂಪು, ಸಾರು, ಆಲ್ಮೋಸ್ಟ್ ಆಲ್ರೌಂಡರು. ಗ್ರೇ ಮತ್ತು ವೈಟ್ ಎಲ್ಲ ಆಲ್ರೌಂಡರ್. ಸೊ ಬ್ರೌನ್ ಆಯಿಸ್ಟರ್ ಬರುತ್ತೆ, ಹೈಲಿ ಟೇಸ್ಟಿ ಅದು, ಬಟ್ ಬೆಳೆಸೋಕ್ಕೆ ನೀರು ಕಡಿಮೆ. ಸರ್ ಬರುತ್ತೆ. ದಿನಕ್ಕೆ ಎಷ್ಟಾಗುತ್ತೆ ಸರ್ ಪ್ರೊಡಕ್ಷನ್? ನಮ್ಮದು 200 ಪ್ಯಾಕೆಟ್ಸ್ ಪರ್ ಡೇ. ಪರ್ ಡೇ 400 ಹೋಗಬೇಕು. ಫಾರ್ ಸಮ್ ರೀಸನ್ಸ್ ಅಂಡರ್ ಕೆಪಾಸಿಟಿ, ಮೇನ್ಲಿ ಮ್ಯಾನ್ ಪವರ್ ಇಶ್ಯೂಸ್. ಈಗ 4 ವೆರೈಟಿ ಹೇಳಿದ್ರಲ್ಲ, ಎಲ್ಲರೂ ಇದರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಇಲ್ಲಿ 4 ಮಿಲ್ಕಿ ಇಲ್ಲಿ ಬೆಳೆಯೋಕ್ಕಾಗಲ್ಲ. ಮಿಲ್ಕಿ 32 ಡಿಗ್ರೀಸ್ ಅದರಲ್ಲಿ. ಮಿಲ್ಕಿ ಎಲ್ಲಿ ಬೆಳೀತಾ ಇದ್ದೀರಾ? ಮಿಲ್ಕಿ ಬೇರೆ ಕಡೆ. ಓಕೆ. 32 ಡಿಗ್ರಿ ಟೆಂಪರೇಚರ್. 32, ಐಡಿಯಲಿ 31-32 ಅದು ಓಪನ್ ಅದು ನೀವು ನಾರ್ತ್ ಕರ್ನಾಟಕ ಆ ಥರ ಇದ್ದರೆ ಈ ಥರ ಸಫಿಸ್ಟಿಕೇಟೆಡ್ ಶೆಡ್ಡೇ ಬೇಕಾಗಿಲ್ಲ. ಸಿಂಪಲ್ ಒಂದು ಬ್ಲೂ ಕಲರ್ ಸಣ್ಣದು ಇಷ್ಟೇ ಥರದ ಟೆಂಟ್ ಥರ ಹಾಕ್ಬಿಟ್ಟು ಸಾಕು.
ಅದೇ ಇವಾಗ ನೀವು ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಅದು ನೀವು ಬೇಕಂದ್ರೆ ಅದು ಯೂಟ್ಯೂಬಲ್ಲಿ ಇದೆ. ಕೆಮಿಕಲ್ ಒಂದು ಹಾಕೋದು ನೀವು ನೋಡೋಕ್ಕೆ ಹೋಗ್ಬೇಡಿ ವಿಡಿಯೋಸ್. ಕೆಮಿಕಲ್ ಹಾಕಿದ್ರೆ ನಾವೇ ಕ್ಯಾನ್ಸರ್ ಬಂದೇ ಬರುತ್ತೆ. ಅದು ಫಾರ್ಮಲಿನ್ ತುಂಬ ಡೇಂಜರಸ್. ಫಾರ್ಮಲಿನ್ ಪೇಂಟಲ್ಲಿ 0.01% ಇರುತ್ತೆ. ಪೇಂಟರ್ಸು 30-35 ವಯಸ್ಸಲ್ಲಿ ಅವ್ರಿಗೆ ಲಂಗ್ಸ್ ಎಲ್ಲ ಹಾಳಾಗಿ ಅಸ್ತಮ ಎಲ್ಲ ಬಂದಿರುತ್ತೆ. ಕ್ಯಾನ್ಸರ್ ಬರೋ ಚಾನ್ಸಸ್ ಹೆವಿ ಜಾಸ್ತಿ ಪೇಂಟರ್ಸ್ಗೆ. ಫಾರ್ಮಲಿನ್ ಮಶ್ರೂಮ್ಗೆ ಯೂಸ್ ಮಾಡೋದು ಕಾನ್ಸಂಟ್ರೇಟೆಡ್ ಫಾರ್ಮಲಿನ್. ಹಿಂಗೆ ಒಂದು ಸ್ಪೂನ್ ಹಿಂಗೆ ಇಟ್ಟರೆ ಈ ರೂಮಲ್ಲಿ ನೀವು ಯಾರೂ ಇರಲ್ಲ, ಅಷ್ಟು ಡೇಂಜರಸ್ ಅದು. ಫಾರ್ಮಲಿನ್ನ ಟಚ್ ಮಾಡದೇ ಇದ್ರೇ ಒಳ್ಳೆಯದು. ಅದು ಹುಚ್ಚೂರು ಅದು ಯೂಟ್ಯೂಬಲ್ಲಿ ಫಾರ್ಮಲಿನ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ತಿಂದವರು ಸಾಯ್ತಾರೆ, ಬೆಳೆಯೋರು ಇನ್ನೂ ಬೇಗ ಸಾಯ್ತಾರೆ. ಸೊ ಅದು ಸ್ಟೆರಿಲೈಸೇಷನ್ನು, ಹೀಟ್ ಸ್ಟೆರಿಲೈಸೇಷನ್ ಮಾಡೋದ್ರೆ ಬೆಟರ್. ಬಟನ್ ಯಾಕೆ ತಿನ್ನಬಾರ್ದು ಅಂದರೆ ಒಂದು ರೀತಿ ಅವ್ರು ಕೆಮಿಕಲ್ಸ್ ಯೂಸ್ ಮಾಡಲೇಬೇಕು. ಬಟನ್ ಮಶ್ರೂಮ್ ನಾವೆಲ್ಲ ತಿನ್ನೋದು ಯಾವುದು ಅದು ಎಲ್ಲ ಸೇಮ್ ಪ್ರೊಸೀಜರ್. ಇಲ್ಲಿ 25 ಡಿಗ್ರಿನೇ ಡಾರ್ಕ್ ರೂಮ್. ಇಲ್ಲಿ ಫ್ರೂಟಿಂಗ್ ಬಂದ್ಬಿಟ್ಟು ಹೆವಿ ಹೀಟ್ ಬೇಕು ಅದಕ್ಕೆ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ರಿಸ್ಕಿ ಬೆಳೆಯೋದು. ಕೂಲ್ ಆಗಿಬಿಟ್ರೆ ಅದು ನಮಗೆ ಒಂದ್ಸರಿ ಆಲ್ಮೋಸ್ಟ್ 2.5 lakhs ಲಾಸ್ ಆಗಬೇಕು. ಬರಲೇ ಇಲ್ಲ ಅದು. ಕರೋನಾ ಟೈಮಲ್ಲಿ ಸಮ್ಮರ್ ಥರ ಇರಲಿಲ್ಲ, ಪ್ಯೂರ್ ಆಗಿಬಿಟ್ಟಿದೆ. ಹೈ ಟೆಂಪರೇಚರ್ ಏರಿಯಾ ಸೈಡ್ ಎಲ್ಲ ಮಿಲ್ಕಿದ ಅಡ್ವಾಂಟೇಜ್ ಏನಂದ್ರೆ ಇವಾಗ ಅಲ್ಲಿ ನೋಡಿದ್ರಲ್ಲ ಅದು ಹಿಂಗೆ ಇಟ್ಟರೆ ನೀವು ಒಂದು ಕಡೆ 7 days ಆದ್ಮೇಲೂ ಹಂಗೆ ಇರುತ್ತೆ. ಅದರದ್ದು ಲೈಫ್ ತುಂಬ ಹೆವಿ. ಆಯಿಸ್ಟರ್ದು ಡ್ರಾಬ್ಯಾಕ್ ಏನಂದರೆ 2-3 days ಲೈಫು. ಇದ್ರದ್ದು ಆಲ್ಮೋಸ್ಟ್ 7 days. ನೀವು ಕೂಲ್ ಆಗಿಟ್ಟರೆ ಆಲ್ಮೋಸ್ಟ್ 10 days ಅಲ್ಲೇ ಇರುತ್ತೆ. ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಬೇಕು. ಎಷ್ಟು ದಿನಕ್ಕೆ ಬರುತ್ತೆ ಇಳುವರಿ ಅಂತ? ಒಂದು 40-50 days, 55 days, 60 days. ನಿಮ್ಮ ಪ್ರೊಡಕ್ಷನ್ ಎವ್ರಿ ಡೇ ಇರಬೇಕಂದ್ರೆ ನೀವು ಏನು ಪ್ಲಾನ್ ಮಾಡಿ? ಡೈಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಪ್ಯಾಕೆಟ್ಸ್. ಡೈಲಿ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಬಟ್ ನೀವು ಮಾನಿಟರ್ ಮಾಡಬೇಕು ಅದನ್ನ. ಅದೆಲ್ಲ ನಮ್ಮದು. ಸೊ ನೀವು ಒಂದೊಂದು ಸ್ಲಾಟಿಗೆ ಒಂದೊಂದು ದಿನ, ಒಂದೊಂದು ಸ್ಲಾಟಿಗೆ ಒಂದೊಂದು ದಿನ. ಅಂದರೆ ಹೆಂಗಂದ್ರೆ ಸ್ಮೂತಾಗಿ ಮ್ಯಾನ್ ಪವರ್ ಎಲ್ಲ ಕರೆಕ್ಟ್ ಇದ್ದರೆ. ಮ್ಯಾನ್ ಪವರ್ ಅಂತೂ ತುಂಬ ದೊಡ್ಡ ಇಶ್ಯೂ ಆ್ಯಕ್ಚುಲಿ. ಎಸ್ಪೆಷಲಿ ಇವಾಗ ಲೇಸಿ ಆಗ್ತಾ ಇದ್ದಾರೆ. ಮಶ್ರೂಮ್ ಸ್ವಲ್ಪ ಫಿಸಿಕಲಿ ಇಂಟೆನ್ಸಿವ್ ಪ್ರೊಸೆಸ್ಸು. ಸೊ ಮ್ಯಾನ್ ಪವರ್ ಕರೆಕ್ಟ್ ಆಗಿದ್ದರೆ ನಮ್ಮದು ಡೈಲಿ ಆಲ್ಮೋಸ್ಟ್ 400 bags ಪ್ರೊಡಕ್ಷನ್ ಮಾಡ್ಬೋದು ನಾವು. 400 ಇನ್ನು ಹೋಗುತ್ತೆ, 400 ಆಚೆ ಹೋಗುತ್ತೆ. ಈಗ ನಾವು ಫ್ಯೂಮಿಗೇಟ್ ಮಾಡಿಬಿಟ್ಟು ಕಂಪ್ಲೀಟ್ ಝೀರೋ ಮಾಡಿ ಈಗ ಹಾಕ್ತಾ ಇರೋದು. ಇಲ್ಲ ನಾರ್ಮಲಿ ನೀವು ಹಿಂಗೆ ನೋಡೋದು ಬರೀ ಮಶ್ರೂಮ್ ಕಾಣುತ್ತೆ. ಫ್ಯೂಮಿಗೇಟ್ ಏನು ಯೂಸ್ ಫ್ಯೂಮಿಗೇಟ್ ಮಾಡಲೇಬೇಕಂದ್ರೆ ಇವಾಗ ಈ ಮಶ್ರೂಮ್ಸ್ ಹಿಂಗೆ ಬೆಳಿತೀರ ಅಂತ ಇಟ್ಕೊಳ್ಳಿ. ಇದು ಹೈಲಿ ಹ್ಯೂಮಿಡ್ ಎನ್ವಿರಾನ್ಮೆಂಟು. ಸೊ ಬರೋ ಸ್ಪೋರ್ಟ್ಸು, ಇನ್ಫೆಕ್ಷನು, ಬ್ಯಾಕ್ಟೀರಿಯಾ ಎಲ್ಲ ಡೆವಲಪ್ ಆಗೇ ಆಗುತ್ತೆ. ಸೊ ಏನಾಗುತ್ತೆ, ಈಲ್ಡ್ ಕಮ್ಮಿ ಆಗುತ್ತೆ, ಪೆಸ್ಟ್ ಬರೋಕ್ಕೆ ಶುರು ಆಗುತ್ತೆ. ನಾವು ಫಿಲ್ಟರ್ ಮಾಡಿ ಎಲ್ಲ ಮಾಡಿದ್ರು ಪೆಸ್ಟ್ ಬಂದ್ಬಿಡುತ್ತೆ ಇಲ್ಲಿ. ಸೊ ಏನಾಗುತ್ತೆ, ಪೆಸ್ಟ್ ಬಂದಾಗ ಮಶ್ರೂಮ್ಸ್ ಈಲ್ಡು ಕಮ್ಮಿ ಆಗುತ್ತೆ, ಮಶ್ರೂಮ್ ಬೆಳೆಯೋಕ್ಕೆ ಆಗಲ್ಲ, ಆ ಸ್ಥಿತಿಗೆ ಹೋಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಫುಲ್ಲು ಕ್ಲೀನ್ ಮಾಡಿ. ಫ್ಯೂಮಿಗೇಷನ್ ಏನು? ಫ್ಯೂಮಿಗೇಷನ್ಗೆ ಫಾರ್ಮಲಿನೇ ಯೂಸ್ ಮಾಡ್ತಾರೆ ಎಂಟಿ ರೂಮ್ ಮೇಲೆ. ಬಟ್ ಹೈಡ್ರೋಜನ್ ಪೆರಾಕ್ಸೈಡ್ ಬೇಕು, ಸಿಲ್ವರ್ ಅಯಾನ್ಸ್ ಬೇಕು. ಇಲ್ಲ ಸ್ಟೀಮ್ ಮಾಡಿಬಿಡ್ಬೋದು ದೊಡ್ಡ ಬಾಯ್ಲಲ್ಲಿ. ಸ್ಟೀಮರ್ ಇಲ್ಲ ಅಂದರೆ ಕಂಪ್ಲೀಟ್ ಖಾಲಿ ಮಾಡಿಬಿಟ್ಟು ಒಂದು ವಾರ ಬಿಟ್ಬಿಟ್ರೆ ಆಟೋಮೆಟಿಕ್ ಎಷ್ಟು. ಇಲ್ಲ ನಮ್ಮ ಹತ್ರ ಫ್ಯೂಮಿಗೇಟರ್ ಅಂತಾರೆ ಮೆಷಿನರಿ. ಅದು ಮೆಷಿನು ಬಿಸಾಕತ್ತೆ ಮೇಲಕ್ಕೆ ಫಾಗನ್ನ. ಆ ಥರ ಯೂಸ್ ಮಾಡ್ತೀವಿ. ಆಪರೇಷನ್ ಅಂದರೆ ನನಗೂ ಆ್ಯಕ್ಚುಲಿ ಅದು ಹೀಟ್ ಮಾಡಿ ನಾವು ಫ್ಯೂಮಿಗೇಟ್ ಮಾಡುತ್ತೆ. ಅಂದರೆ ನಾನು ಫ್ಯೂಮಿಗೇಷನ್ ಬಗ್ಗೆ ಅಷ್ಟು ಇದು ಮಾಡ್ಕೊಂಡಿಲ್ಲ. ಬಟ್ ಹೆಂಗೆ ಆಪರೇಷನ್ ಥಿಯೇಟರ್ದಿದೆ ಅದೇ ಎಕ್ವಿಪ್ಮೆಂಟ್ ನಮ್ಮ ಹತ್ರ ಇದೆ ಆ್ಯಕ್ಚುಲಿ. ನೀವು ತೊಗೋಬೋದು ಅದನ್ನು. ಹೈಡ್ರೋಜನ್ ಪೆರಾಕ್ಸೈಡ್, ಸಿಲ್ವರ್ ಅಯಾನ್ಸ್. ಇದು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು ಒಂದು ಮಶ್ರೂಮ್ದು ಜನರಲ್ ಮಶ್ರೂಮ್ಸ್ದು ಹೆಲ್ತ್ ಬೆನಿಫಿಟ್ಸ್. ಇಮ್ಯುನಿಟಿಗೆ ಆ್ಯಕ್ಚುಲಿ ಆಯಿಸ್ಟರ್ ಮಶ್ರೂಮ್ಸ್ HIV ಪೇಷಂಟ್ಸ್ಗೆ ಕೊಡ್ತಾರೆ. ಸೊ ಇಮ್ಯುನಿಟಿಗೆ ಹೆವಿ ಬೂಸ್ಟ್ ಮಾಡುತ್ತೆ. ಇಮ್ಯುನಿಟಿ ಏನೇನು ಬೂಸ್ಟ್ ಮಾಡುತ್ತೋ ಅದು ಕ್ಯಾನ್ಸರ್ ರೆಡ್ಯೂಸ್ ಮಾಡುತ್ತೆ. ಇದು ಬೋನ್ಸ್ ಹೆಂಗೆ ಸ್ಟ್ರೆಂಥನ್ ಮಾಡುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟ್ ವಿಟಮಿನ್ ಡಿ ಒಂದು ಸಣ್ಣ ಸೋರ್ಸು, ಇಲ್ಲ ಅಂದರೆ ಮಶ್ರೂಮೇ ಸೋರ್ಸು. ನಾನ್ ವೆಜ್ ಸೋರ್ಸ್ ಆ ವಿಟಮಿನ್ ಡಿ ಅಂತ ಒಳ್ಳೆ ವಿಟಮಿನ್ ಡಿ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದು ಎಡಿಕ್ವೇಟಿವ್ ಇರಲ್ಲ. ಮಶ್ರೂಮ್ನ ಏನು ಮಾಡ್ಬೋದು, ಸಣ್ಣದು ಹಿಂಗೆ ಎಕ್ಸ್ಪೋಸ್ ಮಾಡಿಬಿಟ್ರೆ ಒಂದು 20 minutesಲ್ಲಿ ಸಿಕ್ಕಾಪಟ್ಟೆ ಹೈ ವಿಟಮಿನ್ ಡಿ ಇರುತ್ತೆ. ಸೆಕ್ಷುವಲ್ ಹೆಲ್ತು, ಟೆಸ್ಟೋಸ್ಟೆರಾನ್ ಎಲ್ಲ ಬೂಸ್ಟ್ ಮಾಡುತ್ತೆ. ಆಲ್ಮೋಸ್ಟ್ ವಯಾಗ್ರ ಹೇಗೆ ಕೆಲಸ ಮಾಡುತ್ತೆ, ಮಶ್ರೂಮು ಅದು ಸೇಮ್ ವಾಸ್ಕೋಡೈಲೇಟ್ ಇರುತ್ತೆ. ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡೋಕ್ಕೆ ಆಲ್ಮೋಸ್ಟ್ ಕೊಲೆಸ್ಟ್ರಾಲ್ಗೆ ಯಾವುದೇ ಮಾತ್ರ ಇದೆ ಮಶ್ರೂಮ್ದ ಎಕ್ಸ್ಟ್ರಾಕ್ಟ್ ಸ್ಟೇಟಿನ್ಸ್ ಅಂತ ಬರುತ್ತೆ. ಅದು ಲೋವೆಸ್ಟೇಟಿನ್ ಎಲ್ಲ ಆಯಿಸ್ಟರ್ ಮಶ್ರೂಮಲ್ಲೇ ಸಿಗುತ್ತೆ. ಇದು ಬಾಡಿ ವೇಟ್ ಲೂಸ್ ಮಾಡಬೇಕಂದ್ರೆ ಮಶ್ರೂಮ್ನ ಫಸ್ಟ್ ತಿಂದ್ಬಿಟ್ರೆ ನೀವು ಜಾಸ್ತಿ ತಿನ್ನಲ್ಲ. ಯಾಕಂದರೆ ವೇಗಸ್ನ ನಮ್ಮ ಹೊಟ್ಟೆಯಲ್ಲಿರುತ್ತೆ. ಅದು ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಯಾಕಂದರೆ ಹೆವಿ ನ್ಯೂಟ್ರಿಷನ್ ಇರುತ್ತೆ ಮಶ್ರೂಮಲ್ಲಿ. ಸೊ ಬಾಡಿ ವೇಟ್ ಇದಾಗಿದೆ. ಪ್ರೀಬಯೋಟಿಕ್ಕು
ಕೆಟ್ಟ ಬ್ಯಾಕ್ಟೀರಿಯಾನ ಸಾಯಿಸುತ್ತೆ ಮಶ್ರೂಮ್. ಆ್ಯಕ್ಚುಲಿ ಆಯಿಸ್ಟರ್ ಮಶ್ರೂಮೇ ಕ್ಲಾಸ್ಟ್ರಿಡಿಯಂ ಕ್ಲಾಸ್ ಅಂತಿದೆ, ಅದು ಚಿಕ್ಕ ಮಕ್ಕಳಲ್ಲಿ ಮೆಂಟಲ್ ರಿಟಾರ್ಡ್ ಆಗಿಬಿಡ್ತಾರೆ. ಕ್ಲಾಸ್ಟ್ರಿಡಿಯಂ ಕ್ಲಾಸ್ ಬ್ಯಾಕ್ಟೀರಿಯಾ ಅನ್ನೋದು ಕೆಟ್ಟದ್ದು ಜಾಸ್ತಿ ಆಗಿಬಿಟ್ರೆ ಸೊ ಅದನ್ನು ಸಾಯಿಸುತ್ತೆ. ಆಮೇಲೆ ಒಳ್ಳೆ ಲ್ಯಾಕ್ಟಿಕ್ ಆ್ಯಸಿಡು ಅದರದ್ದೆಲ್ಲ ಫ್ಯಾಮಿಲೀಸ್ನ ಸಪೋರ್ಟ್ ಮಾಡುತ್ತೆ, ಯಾಕಂದರೆ ಫೈಬರ್ ಇರುತ್ತೆ ಅದರಲ್ಲಿ. ಆ್ಯಂಟಿ ಏಜಿಂಗ್ ಮೋಸ್ಟ್ ಪ್ರೂವನ್ ಕಾನ್ಸೆಪ್ಟ್ ಮಶ್ರೂಮ್ ಅಂದರೆ ಏಜ್ ಆಗಲ್ಲ ಅಂತ. ಏಜ್ ಆಗೋದು ಸ್ಲೋ ಮಾಡುತ್ತೆ ಆ್ಯಂಟಿ ಏಜಿಂಗ್. ಬ್ಲಡ್ ಪ್ರೆಷರ್ ರಿಡ್ಯೂಸ್ ಮಾಡೇ ಮಾಡುತ್ತೆ, ಯಾಕಂದ್ರೆ ನಮ್ಮ ಬ್ಲಡ್ ವೆಸಲ್ಸ್ ಇರುತ್ತೆ ಅಲ್ಲಿ ಇದು ಸಾಫ್ಟನ್ ಮಾಡುತ್ತೆ. ಸೊ ಸಪ್ಪಲ್ ಇರುತ್ತೆ, ವಯಸ್ಸಾಗ್ತಾ ಗಟ್ಟಿಯಾಗಿಬಿಡುತ್ತೆ. ಕೆಲವ್ರಿಗೆ ಮೂಳೆ ಥರನೇ ಆಗಿಬಿಡುತ್ತೆ ಬ್ಲಡ್ ವೆಸಲ್ಸ್. ಸೊ ಅದರಿಂದ ಆಗೋ ಬಿ ಪಿನ ಡೌನ್ ಮಾಡುತ್ತೆ, ಆದರೆ ಬೇರೆ ಥರನೂ ಬ್ಲಡ್ ಪ್ರೆಷರ್ ಡೌನ್ ಮಾಡುತ್ತೆ. ಇದು ಬ್ಲಡ್ ಶುಗರ್ ಇರೋರಿಗೆ ಬೆಸ್ಟ್ ಅಂದರೆ ಮಿಲೆಟ್ಸ್ ಅದು ಸಿರಿಧಾನ್ಯ. ಆಲ್ಮೋಸ್ಟ್ ಶುಗರ್ನ ರಿವರ್ಸ್ ಮಾಡಿ ಶುಗರ್ ಏನೋ ಕಾಯಿಲೆ ಇಲ್ಲ ಅಂತಲೇ ಅಷ್ಟು ಪವರ್ಫುಲ್ ಇದೆ ಇದು. ಬಟ್ ಮಶ್ರೂಮಲ್ಲೂ ಸೇಮ್ ಫೈಬರ್ಸ್ ಇದೆ, ಬಟ್ ಕಡಿಮೆ ಪ್ರಮಾಣದಲ್ಲಿದೆ. ಮಶ್ರೂಮು ಶುಗರ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡುತ್ತೆ. ಕ್ಯಾನ್ಸರಸ್ ಅಂತೂ ಆಲ್ಮೋಸ್ಟ್ ಕೆಲವು ಥರ ಕ್ಯಾನ್ಸರ್ಸು 43%, ಅಂದರೆ ಅರ್ಧಕ್ಕರ್ಧ ಬರೋ ಚಾನ್ಸಸ್ನೇ ಕಮ್ಮಿ ಮಾಡುತ್ತೆ. ಕೆಲವು ಕ್ಯಾನ್ಸರ್ಸ್ 11%, ಕೆಲವುದು 26% ಈ ಥರ ಕ್ಯಾನ್ಸರ್ನ ಕಡಿಮೆ ಮಾಡುತ್ತೆ. ಅದರಲ್ಲೂ ಈ ಆಯಿಸ್ಟರ್ ಮಶ್ರೂಮು, ಶಿಟಾಕೆ, ಈ ಮೆಡಿಸಿನಲ್ ಮಶ್ರೂಮ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮೆಡಿಸಿನ್ ಥರನೇ ಯೂಸ್ ಮಾಡ್ಬೋದಲ್ಲ? ಮೆಡಿಸಿನಲ್ ಅಂದರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದಕ್ಕಿದೆ. ಅದರಲ್ಲಿ ನ್ಯೂಟ್ರಸ್ಯೂಟಿಕಲ್ಸ್ ಅಂತ ಇರುತ್ತೆ. ಇದು ನ್ಯೂಟ್ರಸ್ಯೂಟಿಕಲ್ಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ರಾಮಿಲಿ ಯಾವುದೋ ನ್ಯೂಟ್ರಸ್ಯೂಟಿಕಲ್ ಇರುತ್ತೆ, ಬ್ರೈನ್ಗೆ ಹೆಲ್ಪ್ ಆಗುತ್ತೆ. ಇನ್ಯಾವುದೋ ಒಂದು ಇವಾಗ ಈ ಔಷಧಿ ಅಂತ ಆಯುರ್ವೇದದಲ್ಲಿ ಬರುತ್ತಲ್ಲ, ಅದು ಯಾಕೆ ಇವಾಗ ಯಾಕೆ ಪಾಲಕಲ್ಲಾಗಲ್ಲ? ಯಾವುದೋ ಒಂದು ಸೊಪ್ಪಲ್ಲಿರುತ್ತೆ, ಅದು ಲಿವರ್ಗೆ ಒಳ್ಳೇದಿರುತ್ತೆ. ಇನ್ನೊಂದು ಯಾವುದೋ ಸೊಪ್ಪು ಇನ್ನೊಂದಕ್ಕೆ ಯಾವುದೋ ಈಗ ವೆಸ್ಟರ್ನ್ ಅವ್ರು ಹೆಂಗಂದ್ರೆ ಎಲ್ಲ ಪ್ರೋಟೀನು ಮಿನರಲ್ಸು ಮುಗೀತು ಅಂತ ಬಿಡ್ತಾರೆ. ಬಟ್ ಸ್ಟೋರಿ ಶುರು ಆಗೋದೇ ನ್ಯೂಟ್ರಸ್ಯೂಟಿಕಲ್ಸಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಲಯನ್ಸ್ ಮೇನ್ ಅಂತ ಒಂದು ಮಶ್ರೂಮ್ ಬರುತ್ತೆ, ಅದು ಇವಾಗ ಮೆಡಿಟೇಷನು, ಸೆಕ್ಸು, ಆಮೇಲೆ ಫಾಸ್ಟಿಂಗು ಮತ್ತು ಟ್ರಾವೆಲಿಂಗ್ ಟು ನ್ಯೂ ಪ್ಲೇಸಸ್ಸು ಇಷ್ಟು ಮಾಡಿದ್ರೆ ಮಾತ್ರ ನ್ಯೂರೋ ಜನ್ರೇಷನ್ ಆಗೋದು. ಅಂದರೆ ಹೊಸ ನ್ಯೂರಾನ್ಸು ಬ್ರೈನಲ್ಲಿ ಬರುತ್ತೆ. ಅಂದರೆ ಇದು ತುಂಬ ರೇರ್ ತಾನೆ ಇಷ್ಟು ಇದು. ಅದರಲ್ಲಿ 5th ಇರೋದೇ ಲಯನ್ಸ್ ಮೇನ್ ಮಶ್ರೂಮ್ ತಿಂದರೆ ಅಂತ. ಲಯನ್ಸ್ ಮೇನ್ ತಿಂದರೆ ಡಿಮೆನ್ಷಿಯಾ ರಿವರ್ಸ್ ಆಗೋ ಚಾನ್ಸಸ್ ಇದೆ, ಬ್ರೈನ್ ಸೆಲ್ಸ್ ಮತ್ತೆ ರೀಜನರೇಟ್ ಆಗುತ್ತೆ. ಸೊ ಅಷ್ಟು ಪವರ್ಫುಲ್ ಇರುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ಒಂದು ಗ್ರೋತ್ ಫ್ಯಾಕ್ಟರ್ ಮಿಮಿಕ್ ಮಾಡೋ ಒಂದು ನ್ಯೂಟ್ರಸ್ಯೂಟಿಕಲ್ ಇದೆ. ಒಂದ್ಸರಿ ನೀವು ಕಟ್ ಮಾಡ್ತೀರಲ್ಲ, ಎಷ್ಟು ದಿವಸ ಇದು ಮಾಡ್ಬೋದು ಶೆಲ್ಫ್ ಪೀರಿಯಡ್? ಶೆಲ್ಫ್ ಲೈಫು ಅದು ಕಂಪ್ಲೀಟ್ಲಿ ಪ್ಯಾಕೇಜಿಂಗು ಹೆಂಗೆ ಇಟ್ಕೊಳ್ತೀರಾ ಅನ್ನೋದು. ಹೇಳಬೇಕು ಅಂದರೆ 6 ಡೇಸ್ ಇದೆ ಆಯಿಸ್ಟರ್ ಮಶ್ರೂಮ್ ಶೆಲ್ಫ್ ಲೈಫು. ಬಟ್ ನಾರ್ಮಲ್ ಪ್ಯಾಕೇಜಿಂಗಲ್ಲಿ ಅದಾಗಲ್ಲ. ಆ್ಯಂಟಿ-ಫಾಗ್ ಕವರ್ ಹಾಕಿ ಕಟ್ ಮಾಡಿದ ತಕ್ಷಣವೇ 4 ಡಿಗ್ರಿಗೆ ತೊಗೊಂಡೋಗಿ 4 ಡಿಗ್ರಿಲೇ ಇಟ್ಟು ಟ್ರಾನ್ಸ್ಪೋರ್ಟೇಷನ್ 4 ಡಿಗ್ರಿ ಮಾಡಿದ್ರೆ ಒಳ್ಳೆ ಶೆಲ್ಫ್ ಲೈಫ್ ಇರುತ್ತೆ. ಬಟ್ ಅಷ್ಟು ಸಫಿಸ್ಟಿಕೇಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಷ್ಟೇ ಇರೋಲ್ಲ. ಇದು ನೀವು 3 days 4 days ಅನ್ಕೋಬೋದು. 3 days 4 days ನೀವು Cool ಮಾಡಿದ್ರೆ. ಟಿಲ್ ಗೆಟಿಂಗ್ ಯೂಸ್ ಎಂಡ್ ಯೂಸರ್ ಯೂಸರೇ. ಒಂದು ಯೂಸರ್ ಅಷ್ಟು ದಿವಸ. ಸೊ ಬೇಗ ಲಾಜಿಸ್ಟಿಕ್ಸ್ ಚೆನ್ನಾಗಿರಬೇಕು, ಬೇಗ ಡೆಲಿವರಿ. ಆಮೇಲೆ ಅದರದ್ದು ಅಡ್ವಾಂಟೇಜ್ ಏನಂದರೆ ಆಯಿಸ್ಟರ್ ಮಶ್ರೂಮ್ಸಲ್ಲಿ ಬಿಗ್ ಪ್ಲೇಯರ್ಸು ಅಥವಾ ಲಾರ್ಜ್ ಸ್ಕೇಲ್ ಪ್ರೊಡ್ಯೂಸರ್ಸು ಲೋಕಲ್ ಫಾರ್ಮರ್ಸ್ನ ಕಾಂಪೀಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಿಮ್ಮ ಕ್ವಾಲಿಟಿ ಏನಾದರೂ ಚೆನ್ನಾಗಿರುತ್ತೆ, ನೀವು ಫ್ರೆಶ್ ಪ್ರೊಡ್ಯೂಸ್ನ ಅಲ್ಲಲ್ಲೇ ಕೊಡ್ತಾ ಇರ್ತೀರ ಅಂತ. ಸೊ ಅದಕ್ಕೆ ಆಯಿಸ್ಟರ್ ಮಶ್ರೂಮ್ಸ್ ಒಂಥರ ಕಮ್ಯುನಿಟಿ ಫಾರ್ಮಿಂಗಲ್ಲಿ ಸಕ್ಸಸ್ ರೇಟ್ ಜಾಸ್ತಿ. ಬಟ್ ಇವಾಗ ನಾವು ಕಲಬುರಗಿ ಅಂತ ಮಾಡಿದರೆ ಅಲ್ಲಿ ಮಾರ್ಕೆಟ್ ಗೊತ್ತಿಲ್ಲ. ಅಲ್ಲಿ ಏನು ಮಾಡ್ಬೋದು ಅಂದರೆ ನೀವು 4 ಡಿಗ್ರಿ ವ್ಯಾನ್ ಒಂದು ಅರೇಂಜ್ ಮಾಡ್ಕೊಂಡು ಇಲ್ಲಿ ಕಳಿಸ್ಬೋದು. ಇಲ್ಲ ಮಿಲ್ಕಿ ಮಾಡಿ ಬೆಸ್ಟು. ಮಿಲ್ಕಿ ನೀವು ಅಲ್ಲಿ ಹಾಟ್ ಅಲ್ವಾ, ಹಾಟ್ ಅಂದರೆ ಮಿಲ್ಕಿ ಬೆಸ್ಟು. ಮಿಲ್ಕಿ ಹಾಟಲ್ಲಿ ಚೆನ್ನಾಗೇ ಬರುತ್ತೆ. ಆಮೇಲೆ ಮಿಲ್ಕಿ ನಿಮಗೆ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ, ಅದು ಹೆವಿ ಹಾರ್ಡು. ಸೊ ಬೇಗ ಡ್ಯಾಮೇಜ್ ಆಗಲ್ಲ. ಸೊ ಅದನ್ನು ಈಸಿಯಾಗಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಚೆನ್ನಾಗಿ ತೂತೆಲ್ಲ ಮಾಡಿ ಗಾಳಿ ಹೋಗೋದು ಮಾಡಿಬಿಟ್ಟು ನೀವು ಈವನ್ ಬಸ್ಸಲ್ಲೆಲ್ಲ ಕಳಿಸಿದ್ರೂ ಅದು ಚೆನ್ನಾಗೇ ಇರುತ್ತೆ. ಅದೇ ನೀವು ಆಯಿಸ್ಟರ್ಗೆ ಇದು ಮಾಡಿದ್ರೆ ಹೆಂಗೆ ಕೆಜಿ ಹೆಂಗಿರುತ್ತೆ? ಇದು ಆಯಿಸ್ಟರು ನೀವೇ ಮಾರಿದ್ರೆ 300 ಮೇಲೇ ಕೊಡಬೇಕು, ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅಂದರೆ. ಆಮೇಲೆ ಮಿಲ್ಕಿ 400 ಹತ್ರ ಬರುತ್ತೆ. ಸರ್ ಮಾರ್ಕೆಟಲ್ಲಿ ಸಿಗುತ್ತಲ್ವ ಪಾಕೆಟ್ಸು, ಪಾಕೆಟ್ಸ್ ಕಲರ್ ಥರ ಕಲರಿಂಗ್ ಹೋಲ್ ಮಾಡಲಿಲ್ಲ ಸತ್ತೋಗುತ್ತೆ. ಯಾವುದೇ ತರಕಾರಿಗೆ ಇವನ್ ಸೊಪ್ಪಿಗೂ ಬ್ರೀತ್ ಮಾಡಲೇಬೇಕು. ಮಶ್ರೂಮ್ಸು ಬ್ರೀತ್ ಮಾಡ್ತಾ ಇರುತ್ತೆ. ಏರ್ ಟೈಟ್ ಮಾಡಿದ್ರೆ ಹೋಯ್ತು, ಸ್ಮೆಲ್ಲಲ್ಲಿ ಬಂದ್ಬಿಟ್ಟು ಹೆಂಗಿರುತ್ತೆ ಹೊಡೆದ ಅಂದರೆ ಗ್ರೇನ ಗ್ರೇ ಅದು ಒಂದು ನ್ಯಾಚುರಲ್ ಕಲರು ಇರ್ಬೋದು, ಇಲ್ಲ ಹಳೇದಾಗಿದ್ದು ಗ್ರೇ ಆಗುತ್ತೆ. ಪ್ಯಾಕ್ ಮಾಡಿರ್ತಾರಲ್ಲ ಗ್ರೀನ್ ಇಟ್ಟಿರ್ತಾರೆ. ಗ್ರೀನಾ ಈಗ